ಈ ದಿನ ನಮ್ಮ ಘಟಕದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತಿದ್ದು, ಇದಕ್ಕೆ ಮೊದಲನೇದಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಗಣ್ಯ ವ್ಯಕ್ತಿಗಳಾದ ಶ್ರೀ ಆಲಂಗೂರು ಶಿವಣ್ಣನವರು, ಶ್ರೀ ಸತ್ತಣ್ಣನವರು ಹಾಗೂ ಇನ್ನು ಮುಂತಾದ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾವು ಕರೆ ಕೊಟ್ಟ ತಕ್ಷಣ ಹೋಗೊಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಮೂಲ ಕಾರಣರು ತಾವು ಸ್ವೇಚ್ಛೆಯಿಂದ ಮುಂದೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರ್ಯನಿರ್ವಹಿಸಿ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀರಿ. ತಮಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರೆ, ಯಾವುದೇ ಒಬ್ಬ ಮಹಾ ಇತಿಹಾಸ ಪುರುಷನನ್ನು ನಾವು ನೆನೆಸ್ಕೋಬೇಕಂದ್ರೆ ಅವರು ಸಮಾಜಕ್ಕಾಗಿ ನೀಡಿದ ಕೊಡುಗೆಗಳು, ತ್ಯಾಗಗಳು ಹಾಗೂ ಅವರ ಸಾಧನೆಗಳ ಮುಖಾಂತರ ನಾವು ಅವ್ರನ್ನ ನೆನೆಸ್ಕೊಳ್ತೀವಿ. ಈ ದಿನ ಕೆಂಪೇಗೌಡರು ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ನಮ್ಮ ಹೆಮ್ಮೆಯ ನಗರ ಬೆಂಗಳೂರು ಈ ದಿನ ಏಷ್ಯಾದಲ್ಲಿಯೇ ಅತ್ಯಂತ ವೇಗವಾಗಿ ಹಾಗೂ ಬೃಹತಾಕಾರವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಬೆಂಗಳೂರು IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂಬ ಹೆಗ್ಗಳಿಕೆಯನ್ನು ಸಹ ಪಡೆದಿದೆ. ಈ ಬೆಂಗಳೂರಿನಲ್ಲಿ ಭಾರತದ ಮೂಲೆ ಮೂಲೆಗಳಿಂದ ಈ ಬೆಂಗಳೂರಿಗೆ ಬಂದು ಲಕ್ಷಾಂತರ ಜನ ತಮ್ಮ ನೆಲೆಗಳನ್ನು ಕಂಡುಕೊಂಡು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಕೆಂಪೇಗೌಡರು. ಒಂದು ಅನ್ವೇಷಣೆ ಪ್ರಕಾರ ನಮ್ಮ ಬೆಂಗಳೂರು ಪ್ರಪಂಚದ ವಾಸಿಸಲು ಅನುಕೂಲವಾಗಿರುವಂತಹ ಹಾಗೂ ಯೋಗ್ಯಕರವಾಗಿರುವಂತಹ ವಾತಾವರಣ ಹೊಂದಿರುವ ಕೆಲವೇ ನಗರಗಳಲ್ಲಿ ನಮ್ಮ ಬೆಂಗಳೂರು ಸಹ ಒಂದು ಎಂಬ ಹೆಗ್ಗಳಿಕೆಯನ್ನು ಸಹ ಪಡೆದಿದೆ. ಇಂತಹ ಬೆಂಗಳೂರಿನ ಮೂಲ ಶಿಲ್ಪಿಯಾದ ನಿರ್ಮಿಸಲು ಕಾರಣಕರ್ತರಾದಂತಹ ಕೆಂಪೇಗೌಡರ ಇತಿಹಾಸಕ್ಕೆ ಒಮ್ಮೆ ನೋಡಿದಾಗ ಅವರು 1510ರಲ್ಲಿ ನಂಜೇಗೌಡ ಹಾಗೂ ಲಿಂಗಾಂಬೆ ಎಂಬವರಿಗೆ ಮಗನಾಗಿ ಜನಿಸಿದರು. ಇವರಿಗೆ 4 ಜನ ಮಕ್ಕಳು. ಮೊದಲನೆಯವರೇ ನಮ್ಮ ಕೆಂಪೇಗೌಡರು. ಇವರ ತಂದೆ ಕೆಂಪನಂಜೇಗೌಡರು ವಿಜಯನಗರ ಸಾಮ್ರಾಜ್ಯದ ಅರಸರ ಆಳ್ವಿಕೆಯಲ್ಲಿ ಸಾಮಂತ ರಾಜರಾಗಿದ್ರು. ಸಾಮಂತ ರಾಜ ಅಂದ್ರೆ ಇವಾಗ ನಮ್ಮ ಒಂದು ರಾಜ್ಯಕ್ಕೆ ಎಷ್ಟು ಜಿಲ್ಲೆಗಳಿದೆ ಅದಕ್ಕೆ ಒಬ್ಬ ಬೆಂಪಿ ಆತರ ಇರ್ತಾರೋ ಆ ತರ ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬೊಬ್ಬರು ರಾಜನಾಗಿ ನೇಮಿಸಿ ಅವ್ರನ್ನ ಅಲ್ಲಿ ಪಡೆಯುತ್ತಿದ್ದಂತ ಟ್ಯಾಕ್ಸ್ ಅನ್ನು ವಸೂಲಿ ಮಾಡಿ ಅವ್ರು ನೀಡುವಂತಹದ್ದು ಅವ್ರ ಕರ್ತವ್ಯವಾಗಿತ್ತು. ಇಂತಹ ಸಮಾಂತರಾದಂತಹ ಕೆಂಪನಂಜೇಗೌಡರು ಅತ್ಯಂತ ವೀರರು, ಬುದ್ಧಿವಂತರು ಹಾಗೂ ಒಳ್ಳೆ ವಿದ್ಯಾವಂತರು ಆಗಿದ್ದರು. ಇವರ ಮಗನಾದ ಕೆಂಪೇಗೌಡರು ಸಹ ಇವರಂತೆ ಚುರುಕಾಗಿ ಎಲ್ಲಾ ವಿದ್ಯೆಗಳಲ್ಲೂ ತಂದೆಯನ್ನು ಅನುಕರಿಸಿ ವಿದ್ಯೆಗಳಾದಂತಹ ಕತ್ತಿ ವರ್ಷೆ ಇರ್ಬೋದು, ಕುದುರೆ ಸವಾರಿ ಇರ್ಬೋದು, ಬಿಲ್ ವಿದ್ಯೆ ಇರ್ಬೋದು, ಹಾಗೆ ಅದೇ ರೀತಿ ಧರ್ಮಶಾಸ್ತ್ರಗಳಲ್ಲೂ ಸಹ ಗುರುಕುಲದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಒಬ್ಬ ಆಡಳಿತಗಾರರ ನಿಟ್ಟಿನಲ್ಲಿ ಮುಂದುವರಿತಿರ್ತಾರೆ. ಅದೇ ರೀತಿ ಚಿಕ್ಕಂದಿನಿಂದ ಸಹ ಈ ವಿಜಯನಗರ ಸಾಮ್ರಾಜ್ಯದ ಅರಸರು ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿ ವಿಜಯದಶಮಿ ಎಂದು ಒಂದು ವಿಜೃಂಭಣೆಯಿಂದ ಒಂದು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಅದನ್ನ ನೋಡಲು ಪ್ರತಿ ವರ್ಷ ಇವರು ಸಹ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಆ ನಗರ ನೋಡಿ ತಾವು ಸಹ ಇದೇ ರೀತಿ ಒಂದು ವೈಭವವಾದಂತಹ ಎಲ್ಲಾ ಅನುಕೂಲಗಳಿರುವಂತಹ ಒಂದು ನಗರ ನಿರ್ಮಿಸಬೇಕು ಅಂತ ಹೇಳ್ಬಿಟ್ಟು ಅಂದೇ ಅವರ ಮನಸ್ಸಿಗೆ ತಗೊಂಡ್ಬಿಟ್ಟು ಆ ಪರಿಕಲ್ಪನೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ನಕ್ಷೆ ತರ ಮಾಡ್ಕೊಂಡ್ಬಿಡ್ತಾರೆ. ಅದೇ ತರ ನಡಿಬೇಕಾದ್ರೆ ಸ್ವಲ್ಪ ದಿವಸದ ನಂತರ ಒಂದು ವಿಜಯನಗರ ಸಾಮ್ರಾಜ್ಯದ ಕೃಷ್ಣರಾಜ ಅವರ ಆಳ್ವಿಕೆಯಲ್ಲಿ ಒಮ್ಮೆ ವಿಜಯದಶಮಿ ಎಂದು ಒಂದು ಕುಸ್ತಿ ಕಾಳಗನ ಏರ್ಪಡಿಸ್ತಾರೆ. ಅದರಲ್ಲಿ ತಿಮ್ಮನಾಯಕ ಎಂಬ ಒಬ್ಬ ಕುಸ್ತಿಪಟುವು ತನ್ನನ್ನು ಸೋಲಿಸುವರೇ ಎಂದ ಅಹಂಕಾರದಿಂದ ಎಲ್ರನ್ನೂ ಅಲ್ಲಿರೋರ್ನೆಲ್ಲ ಒಂದು ಸವಾಲ್ ಹಾಕ್ತಾನೆ. ನಾನು ಯಾರಾದ್ರೂ ಸೋಲ್ಸೋರಿದ್ರೆ ಈ ಮುಂದೆ ಬನ್ನಿ ಈ ಸಭಾಂಗಣದಲ್ಲಿ ಅಂತ ಹೇಳಿದಾಗ ಈ ನಮ್ಮ ಕೆಂಪೇಗೌಡರು ಅವ್ರನ್ನ ಹೋಗಿ ಸೋಲಿಸಿ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಮಣ್ಣು ಮುಗಿಸಿ ವಿಜಯಶಾಲಿ ಆಗುತ್ತಾರೆ. ಇದನ್ನು ನೋಡಿದಂತಹ ಕೃಷ್ಣದೇವರಾಯರು ನಿನ್ನ ಮಗ ತುಂಬಾ ವೀರನು, ಇವನಿಗೆ ಯುವರಾಜನ ಪಟ್ಟ ಕಟ್ಟಿ ಎಂದು ಸೂಚಿಸಿದಾಗ ಕೆಂಪನಂಜೇಗೌಡರು ಇವರಿಗೆ ಯುವರಾಜನ ಪಟ್ಟವನ್ನು 1528ರಲ್ಲಿ ಮಾಡಿ ಅದೇ ವರ್ಷ ಚೆನ್ನಾಂಬಿಕೆ ಎಂಬುವರನ್ನ ಇವರು ವಿವಾಹ ಸಹ ಮಾಡ್ತಾರೆ.
ಕಾಲಾನಂತರ ವಿಜಯನಗರದ ಅರಸರಾದ ಕೃಷ್ಣದೇವರ ಮರಣ ಹೊಂದಿದ ನಂತರ ಅಚ್ಯುತರಾಯ ಎಂಬ ರಾಜರು ಆ ರಾಜ್ಯದ ಆಳ್ವಿಕೆಯನ್ನು ವಹಿಸ್ಕೊಳ್ತಾರೆ. ಆ ಸಮಯದಲ್ಲಿ ಎಲ್ಲಾ ಸಮಾಂತರ ರಾಜರು ಸ್ವತಂತ್ರ ಘೋಷಿಸ್ಕೊಂಡು ಬಿಡ್ತಾರೆ. ಆದ್ರೆ ಸ್ವಾಮಿ ನಿಷ್ಠೆ ಉಳ್ಳ ಕೆಂಪನಂಜೇಗೌಡರು ಹಾಗೂ ಕೆಂಪೇಗೌಡರು ಯಾವುದೇ ಕಾರಣಕ್ಕೂ ನಾವು ವಿಶ್ವಾಸ ದ್ರೋಹ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದೆ. ಅವ್ರು ಎಷ್ಟೇ ಬಲಿಷ್ಠರಾದ್ರು ಯಾವುದೇ ಒಂದು ಯುದ್ಧದಲ್ಲಿ ಹೋದ್ರು ಈ ಕೆಂಪನಂಜೇಗೌಡ ಹಾಗೂ ಕೆಂಪೇಗೌಡರು ಇಲ್ಲ ಅಂದ್ರೆ ಆ ಯುದ್ಧದಲ್ಲಿ ಜಯಿಸಲು ಸಾಧ್ಯವಿಲ್ಲ ಅಂತ ಸಂದರ್ಭ ಇದ್ರೂ ಸಹ ಬಳಗೈ ಬಂಟರಾಗಿದ್ರು ಸಹ ಇವರು ಅವ್ರಿಗೆ ದ್ರೋಹ ಮಾಡದೆ ಅವರೇ ಸಾಮ್ರಾಜ್ಯದಲ್ಲಿ ಸಮಾಂತರ ರಾಜ್ಯವಾಗಿ ಮುಂದುವರಿತಾ ಇರ್ತಾರೆ. ಇದ ವಿಶ್ವಾಸವನ್ನು ಕಂಡಂತಹ ಅಚ್ಯುತರಾಯರು ಇವರಿಗೆ ತುಂಬಾ ಆತ್ಮೀಯರಾಗ್ಬಿಡ್ತಾರೆ. ಆ ಸಮಯದಲ್ಲಿ ಕೆಂಪೇಗೌಡರು ಅಚ್ಯುತರಾಯರಿಗೆ ತಮ್ಮಲ್ಲಿದ್ದ ಕೋರಿಕೆಯನ್ನು ನೀಡ್ತಾರೆ. ಮಹಾರಾಜರೇ, ನಾನು ನಿಮ್ಮಂತಹ ಇಲ್ಲಿರುವಂತಹ ಒಂದು ನಗರ ನಿರ್ಮಿಸಬೇಕು, ಇದಕ್ಕೇನಾದ್ರು ಸಹಾಯ ಮಾಡಿ ಅಂದಾಗ ಅವರು ಅತ್ಯಂತ ಸಂತೋಷದಿಂದ 50,000 ವರಗಳು ಹಾಗೂ ಕೆಲವು ಹೋಬಳಿಗಳನ್ನು ನೀಡಿ ಅದರಲ್ಲಿಂತ ಬರುವಂತಹ ಆದಾಯವನ್ನು ಸಹ ನೀವೇ ತಗೊಂಡು ಒಂದು ನಗರ ನಿರ್ಮಿಸಿ ಎಂದು ಸೂಚನೆ ನೀಡುತ್ತಾರೆ. ಅವರ ಸೂಚನೆ ಮೇರೆಗೆ 1537ರಲ್ಲಿ ಯಲಹಂಕ, ಈಗಿನ ಯಲಹಂಕ ಪ್ರಾಂತ್ಯದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿದ್ದಂತಹ ಒಂದು ಕಾಡಿನಲ್ಲಿ ಬೆಂಗಳೂರು ನಗರವನ್ನು ನಿರ್ಮಿಸಬೇಕೆಂದು ಊಹಿಸಿಕೊಂಡು ಆ ನಗರದಲ್ಲಿ ಇವರ ಮುಂದಾಲೋಚನೆ ಎಷ್ಟಿತ್ತಂದ್ರೆ, ಮುಂದೆ 100 ವರ್ಷಗಳು ಕಳೆದ್ರೂ ಸಹ ಈ ನಗರ ಒಂದು ಅತ್ಯಂತ ಸಮೃದ್ಧಿ ನಗರ ಆಗ್ಬೇಕು, ಅತ್ಯಂತ ಮುಂದುವರಿದಂತಹ ನಗರ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ಆ ನಗರದಲ್ಲಿ ಬೇಕಾಗಿರುವಂತಹ ಒಂದು ರಸ್ತೆಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಒಂದು ನಗರ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ನೀರಿನ ವ್ಯವಸ್ಥೆ ಅತ್ಯಂತ ಅವಶ್ಯಕವಾಗಿರುತ್ತದೆ. ಅದನ್ನು ಮನಗಂಡಂತ ಇವರು ಕೆರೆಗಳನ್ನು ಕಟ್ಟಿಸಿ ಕೆಂಪೇಗೌಡರು ಎಲ್ಲಾ ಧರ್ಮಗಳು ಒಂದೇ ಅಂತ ಭಾವಿಸಿದ್ರು. ಇದು ನಂದಮ್ಮ, ಇದು ಅವ್ರ ಧರ್ಮ ಅಂತ ಹೇಳ್ಬಿಟ್ಟು ನಾಡಪ್ರಭು ಎಂಬ ಹೆಸರಿಗೆ ಸಾರ್ಥಕ ನಾಮಕ್ಕೆ ಇವರು ನಿಜವಾದ ಅರ್ಥ ಅಂತ ಹೇಳ್ಬೋದು. ಎಲ್ರು ಯಾವುದೇ ಭಾಷೆ, ಜಾತಿ, ಧರ್ಮ ಇರ್ಲಿ, ಅವ್ರಿಗೆಲ್ಲ ಒಂದು ಸಪರೇಟ್ ಆದಂತಹ ಪೇಟೆಗಳು, ಅಂದ್ರೆ ಚಿಕ್ಕಪೇಟೆ, ದೊಡ್ಡಪೇಟೆ, ಬಳೆಪೇಟೆ, ಉಪ್ಪಾರಪೇಟೆ, ಕುಂಬಾರಪೇಟೆ, ಹೀಗೆ ಅನೇಕ ಪೇಟೆಗಳನ್ನು ಕಟ್ಟಿಸಿ ಆಯಾ ಧರ್ಮಕ್ಕೆ ಅವರ ಕಸುಬಿಗೆ ತಕ್ಕ ಹಾಗೆ ಪೇಟೆಗಳು ನಿರ್ಮಿಸಿಕೊಡ್ತಾರೆ. ಅದೇ ರೀತಿ ಅವರು ಕಟ್ಟಿದಂತಹ ಕೆರೆಗಳು, ಹಲಸೂರು ಕೆರೆ ಆಗಿರ್ಬೋದು, ಕಾರಂಜಿ ಕೆರೆ ಆಗಿರ್ಬೋದು, ಗಿಡ್ಡಯ್ಯನ ಕೆರೆ ಆಗಿರ್ಬೋದು, ಇನ್ನೂ ಹಲವಾರು ಕೆರೆಗಳು ನಿರ್ಮಿಸಿ ಆ ಬೆಂಗಳೂರಿನ ಮುಂದುವರಿಯಲು ತಮ್ಮ ಮುಂದಾಲೋಚನೆಯಿಂದ ತುಂಬಾ ಸಹಕಾರ ನೀಡುತ್ತಾರೆ. ಅದೇ ರೀತಿ ಒಂದು ಸಮಾಜಕ್ಕೆ ಏನೇನ್ ಬೇಕು, ಗುಡಿಗಳಾಗ್ಲಿ, ಧಾರ್ಮಿಕ ಸ್ಥಳಗಳಾಗಿ ಅವು ನಿರ್ಮಿಸಿದಂತ ಇಂದಿಗೂ ಸಹ ಜೀವಂತ ನಿದರ್ಶನವಾಗಿವೆ. ಇಂತಹ ಕೆಂಪೇಗೌಡರು ಯಾವಾಗಲೂ ಇವರು ಮಹಾರಾಜರಿಗೆ ವಿಶ್ವಾಸವುಳ್ಳವರಾಗಿ ಅವರ ಜೊತೆ ಕೊನೆಯವರೆಗೂ ಇದ್ದು, ನಂತರ ಇವರ ಹಿಸ್ಟ್ರಿ ತುಂಬಾ ಇದೆ, ಅದೆಲ್ಲ ಹೇಳಕ್ಕಾಗಲ್ಲ. ನಂತರ ಮರಣ ಹೊಂದ್ತಾರೆ, ವೀರಮರಣ, ಯುದ್ಧದಲ್ಲೇ ಸಹ ವೀರಮರಣ ಹೊಂದ್ತಾರೆ ಅಂತ ಒಂದು ಪ್ರತೀತಿ ಇದೆ. ಇಂತಹ ಕೆಂಪೇಗೌಡರು ಜಯಂತಿ ಅವರ ಇದಕ್ಕೆ ನಾಮಸ್ಮರಣೆಯನ್ನು ನೆನಪಿಸಿಕೊಳ್ಳಲು ನಮ್ಮ ಸರ್ಕಾರವು ಸಹ ಅನೇಕ ಕಡೆ ಇವರ ಸ್ಮಾರಕಗಳನ್ನು ನಿರ್ಮಿಸಿದೆ ಹಾಗೂ ಕೆಲವು ಸ್ಥಳಗಳಿಗೆ ಇವರ ಹೆಸರುಗಳನ್ನು ಇಟ್ಟಿದೆ. ಅದರಲ್ಲಿ ಪ್ರಮುಖವಾದವೆಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೆಂಪೇಗೌಡ ವಾಹನ ನಿಲ್ದಾಣ, ಕೆಂಪೇಗೌಡ ಟರ್ಮಿನಲ್, ಕೆಂಪೇಗೌಡ ರಸ್ತೆ, ಇನ್ನೂ ಅನೇಕ ಹೆಸರುಗಳಿದೆ. ಅವರ ಹೆಸರಿಗೆ ಪ್ರತಿಮೆಗಳನ್ನು ಸಹ ಸ್ಥಾಪಿಸಿದ್ದಾರೆ. ಇಂತಹ ಕೆಂಪೇಗೌಡರ ಜಯಂತಿಯನ್ನು ಈ ದಿನ ನಾಡಿನಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ನಮ್ಮ ಘಟಕದಲ್ಲಿಯೂ ಸಹ ಇಂತಹ ವೀರ ಮಹಾಪುರುಷನ ಜಯಂತಿಯನ್ನು ಆಚರಿಸಲು ತಾವೆಲ್ಲ ಶ್ರಮ ಪಟ್ಟಿದ್ದೀರಿ ಹಾಗೂ ಇದಕ್ಕೆಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ವಂದನೆಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.